ನಮಸ್ಕಾರ ಬಸ್ಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಜಸ್ಟ್ ಇನ್ನೂ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಿನ್ನೆ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ಅನೌನ್ಸ್ ಆಯಿತು, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಬಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಅದೇನು ಅಂತ ಅಂದರೆ ರೆಮ್ಯುನರೇಷನ್ನ ಅನೌನ್ಸ್ ಮಾಡಿಲ್ಲ BCCI, ಜಸ್ಟ್ ಲಿಸ್ಟ್ನ ಮಾತ್ರ ಅನೌನ್ಸ್ ಮಾಡಿದೆ. ರೆಮ್ಯುನರೇಷನ್ನ ಅನೌನ್ಸ್ ಮಾಡುತ್ತಂತೆ. ನಾನು ಏನು ನೆನ್ನೆ ಹೇಳಿದೆ, ರೆಮ್ಯುನರೇಷನ್ 7 ಕೋಟಿ, 5 ಕೋಟಿ, 3 ಕೋಟಿ ಮತ್ತು 1 ಕೋಟಿ ಅಂತ. ಅಂದರೆ A+ಗೆ 7 ಕೋಟಿ, A ಗ್ರೇಡ್ಗೆ 5 ಕೋಟಿ, ಆಮೇಲೆ 3 ಕೋಟಿ B ಗ್ರೇಡ್ಗೆ, ಆಮೇಲೆ C ಗ್ರೇಡ್ಗೆ 1 ಕೋಟಿ ಅಂತ ಏನು ಹೇಳಿದೆ, ಅದು ಕಳೆದ ಕ್ಯಾಲೆಂಡರಲ್ಲಿ ಇದ್ದಂಥ ರೆಮ್ಯುನರೇಷನ್ನು. ಸೊ ಅದನ್ನೇ ರಿಟರ್ನ್ ಮಾಡಿಲ್ವಂತೆ. ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ರೆಮ್ಯುನರೇಷನ್ನ ಅಂತ ಅಂದ್ಕೊಂಡಿದ್ದಾರಂತೆ. ಬಟ್ ಇವಾಗ ಬರ್ತಾ ಇರುವಂಥ ಬ್ರೇಕಿಂಗ್ ಅಪ್ಡೇಟ್ ಏನು ಅಂತ ಅಂದರೆ ಟೆಸ್ಟ್ ರೆಮ್ಯುನರೇಷನ್ನ ಜಾಸ್ತಿ ಮಾಡಬೇಕು. IPLಗೆ ಒಂಥರ ಮ್ಯಾಚ್ ಆಗೋ ಥರ ಮಾಡಬೇಕು ನಾವು. ಅವಾಗ ಎಲ್ಲ ಪ್ಲೇಯರ್ಸ್ಗಳು ಕೂಡ ಟೆಸ್ಟ್ ಫಾರ್ಮೆಟ್, ಇದೊಂಥರ ಹೆಂಗಿದೆ ಅಂತಂದರೆ ಟೆಸ್ಟ್ ಫಾರ್ಮೆಟ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ಲೇಯರ್ಸ್ಗಳು ಟೆಸ್ಟ್ ಫಾರ್ಮೆಟ್ನ ಆಡಬೇಕು, ಇಲ್ಲ ಕುತೂಹಲ ಇರಬೇಕು, ಅವ್ರಿಗೊಂದು ಜೋಶ್ ಇರಬೇಕು, ಟೆಸ್ಟ್ ಫಾರ್ಮೆಟ್ನ ಆಡಬೇಕು ಅನ್ನೋದು ಎಲ್ಲಿಂದ ಬರುತ್ತೆ ಅಂತಂದರೆ ಆಬ್ವಿಯಸ್ಲಿ ದುಡ್ಡಿಂದನೇ ಬರೋದು. ಅಂದರೆ ದುಡ್ಡಿಂದನೇ ಎಲ್ಲರಿಗೂ ಬರುತ್ತೆ ಅಂತಲೂ ಕೂಡ ಹೇಳ್ತಾ ಇಲ್ಲ. ಕೆಲವೊಬ್ರು ಜೀವ ಕೊಟ್ಬಿಟ್ಟು ಆಡೋವಂಥವ್ರು ಇರ್ತಾರೆ. ಇಲ್ಲಾಗೂ ನಂಗೆ ದುಡ್ಡು ಬೇಡ, ಏನೂ ಬೇಡ, ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಬೇಕು, ನಾನು ಟೆಸ್ಟ್ ಮ್ಯಾಚ್ ಆಡಲೇಬೇಕು ಅನ್ನೋರು ಸ್ವಲ್ಪ ಸುಮಾರು ಜನ ಇರ್ತಾರೆ. ಇನ್ನೊಂದು ಸ್ವಲ್ಪ ಜನ ಅದೇ ಹೊಟ್ಟೆ ತುಂಬಿರುತ್ತಲ್ಲ, ರೋಹಿತ್ ಶರ್ಮಾ ಹೇಳಿದಲ್ಲ ಹೊಟ್ಟೆ ತುಂಬಿದೆ ಸ್ವಲ್ಪ ಜನಕ್ಕೆ ಅಂತ. ಸೊ ಅಂಥವರು ಟೆಸ್ಟ್ ಮ್ಯಾಚ್ ಏನು ಗುರು, ಟೆಸ್ಟ್ ಮ್ಯಾಚ್ ನಾವು IPL ಆಡ್ರೆ ಅಷ್ಟು ಕೋಟಿ ಕೊಡ್ತಾರೆ ನಮಗಲ್ಲಿ, ಇದನ್ನೆಲ್ಲ ಯಾಕೆ ಆಡಬೇಕು ನಾವು ಅಂತ ಆ ಥರ ಒಂದು ಮೆಂಟಾಲಿಟಿ, ಆ ಥರ ಒಂದು ಮೈಂಡ್ ಸೆಟ್ಟು ಬಂದ್ಬಿಡುತ್ತೆ. ಅದೇನು ಓಪನ್ ಆಗಿ ಎಲ್ಲರೂ ಮಾತಾಡ್ತಿದ್ದಾರೆ ಇವಾಗ. ಇಶಾನ್ ಕಿಶಾನ್, ಶ್ರೇಯಸ್ ಅಯ್ಯರ್ ಅದು ಇದು ಅಂತೆಲ್ಲ ಮಾತಾಡ್ತಿದ್ದಾರೆ. ಜೊತೆಗೆ ನಿಮಗೆ ಎವಿಡೆಂಟ್ ಆಗೋದು ಕಾಣಿಸ್ತಾ ಇದೆ, ಸೆಂಟ್ರಲ್ ಕಾಂಟ್ರಾಕ್ಟಿಂದ ಅವ್ರನ್ನ ಈಚೆ ಯಾವಾಗ ತೆಗೆದಾಕಿದ್ರು ಇವ್ರ ಮೇಲೆ ಕಣ್ಣು ಬಿದ್ದಿದೆ. ಜೊತೆಗೆ ಟೆಸ್ಟ್ ಫಾರ್ಮೆಟ್ ಮೇಲೆ, ಈ ಲಾಂಗರ್ ಫಾರ್ಮೆಟ್ ಮೇಲೆ ಪ್ಲೇಯರ್ಸ್ಗಳು ಅಷ್ಟೊಂದು ಕಣ್ಣು ಹಾಯಿಸ್ತಾ ಇಲ್ಲ ಅಂತ BCCI ಕೂಡ ತಲೆಗೆ ಹೋಗಿದೆ. ಸೊ ಇವಾಗ ಒಂದು ಅಡ್ವೈಸ್ನ ಕೊಟ್ಟಿದ್ರಂತೆ ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟು ಜೊತೆಗೆ ಸೆಲೆಕ್ಟರ್ಸು BCCIಗೆ ಒಂದು ಅಡ್ವೈಸ್ನ ಕೊಟ್ಟಿದ್ರಂತೆ. ಯಾವ ಥರ ಅಂತ ಅಂದರೆ ನಾರ್ಮಲಿ ನಮ್ಮ ರಣಜಿ ಟ್ರೋಫಿ ಏನಿದೆ, ಸೊ ಡೊಮ್ಯಾಸ್ಟಿಕಲ್ಲೂ ಕೂಡ ಈ ಲಾಂಗರ್ ಫಾರ್ಮೆಟ್ನ ಸ್ವಲ್ಪ ಪ್ರೈಸ್ ಏನಿದೆ ಅಂದರೆ ಮ್ಯಾಚ್ ಫೀಸ್ ಏನಿದೆ ಇದನ್ನು ಇನ್ಕ್ರೀಸ್ ಮಾಡಬೇಕು, ಟ್ರಿಪಲ್ ಮಾಡಬೇಕು ಅಂತ ಲಾಂಗರ್ ಫಾರ್ಮೆಟಿಗೆ ಮಾತ್ರ. ನಾನು ಇದ್ರ ಬಗ್ಗೆ ಹೇಳ್ತಿಲ್ಲ, ನಿಮಗೆ ಲಿಮಿಟೆಡ್ ಫಾರ್ಮೆಟ್ ಬಗ್ಗೆ ಹೇಳ್ತಿಲ್ಲ. ಅಂದರೆ ODIs ಜೊತೆಗೆ T20s ಬಗ್ಗೆ ಮಾತಾಡ್ತಾ ಇಲ್ಲ. ಜೊತೆಗೆ ಲಿಸ್ಟ್ ಏನಾರು ಅನ್ಕೋಬೋದು, T20 ಏನಾರು ಅನ್ಕೋಬೋದು. ಯಾವುದೇ ಒಂದು ಫಾರ್ಮೆಟ್ ಡೊಮೆಸ್ಟಿಕ್ಕು ಜೊತೆಗೆ ಇಂಟರ್ನ್ಯಾಷನಲ್ ಫಾರ್ಮೆಟ್ ಎರಡೂ ಇನ್ಕ್ಲೂಡ್ ಮಾಡ್ಕೊಂತು ಅಂತ ಅಂದರೆ ಈ ರೆಡ್ ಬಾಲ್ ಫಾರ್ಮೆಟ್ ಏನಿದೆ ಇದಕ್ಕೆ ಪ್ರೈಸ್ನ ಹೈಕ್ ಮಾಡಬೇಕು. ಆಲ್ಮೋಸ್ಟ್ IPLಗೆ ಏನು ಸಿಗುತ್ತೆ ಅದನ್ನು ಮ್ಯಾಚ್ ಮಾಡಬೇಕು. ಅಂದರೆ ಮಿಡಿಲ್ ಲೆವೆಲ್ಲು ಜೊತೆಗೆ ಲೋವರ್ ಲೆವೆಲ್ ಪ್ಲೇಯರ್ಸ್ಗಳಿಗೆ IPL ಏನು ಸಿಗುತ್ತೆ ಅದು ಸಿಗಬೇಕು. ಅವಾಗ ಇದ್ರ ಮೇಲೂ ಕೂಡ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ. ಒಂದು ಕಣ್ಣು ಟೆಸ್ಟ್ ಫಾರ್ಮೆಟ್ ಬಗ್ಗೆನೂ ಕೂಡ ಬರುತ್ತೆ. ಲಾಂಗರ್ ಫಾರ್ಮೆಟನ್ನು ಉಳಿಸ್ಕೋಬೇಕು ಅಂತಂದರೆ ಈ ಥರ ಮಾಡಬೇಕಂದ್ರೆ ಇವ್ರು ಆಡಿಲ್ಲ ಅಂತಂದ್ರೆ ಏನು ಹೋಗ್ಬಿಡುತ್ತೆ ಅಂತಲ್ಲ, ಯಾರು ಬಂದ್ಬಿಟ್ಟು ಆಡ್ತಾರೆ. ಬಟ್ ವೆಸ್ಟ್ ಇಂಡೀಸ್ ಥರ ಆಗೋದು ಬೇಡ, ವೆಸ್ಟ್ ಇಂಡೀಸ್ ಥರ ಎಲ್ಲ ಆಗೋದು ಇಲ್ಲ ಅಂತಂತ ಪುಡಾಂಗ್ ಪ್ಲೇಯರ್ಸ್ ನಮ್ಮ ಇಂಡಿಯಾದಲ್ಲಿ ಬೇಜಾನಿದ್ದಾರೆ. ಇವ್ರು ಆಡಲ್ಲ ಅಂತಂದರೆ ಇನ್ನೂ ಬರ್ತಾನೆ ಇರ್ತಾರೆ ಪ್ಲೇಯರ್ಸ್ಗಳು. ನಾನು ಸುಮ್ಮನೆ ಹೇಳ್ತಾ ಇರೋದು ಅಷ್ಟೇ, ವೆಸ್ಟ್ ಇಂಡೀಸ್ ರೇಂಜ್ಗೆಲ್ಲ ಆಗೋದಿಲ್ಲ. ಬಟ್ ಮೈನ್ ಪ್ಲೇಯರ್ಸ್ಗಳನ್ನ ಇವರು ಉಳಿಸ್ಕೊಂಡು ಲಾಂಗರ್ ಫಾರ್ಮೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ಬೇಕು ಅಂತಂದರೆ ರೆಮ್ಯುನರೇಷನ್ ಆಬ್ವಿಯಸ್ಲಿ ಇನ್ಕ್ರೀಸ್ ಮಾಡಲೇಬೇಕು ಅಂತ ಇವರೇನೋ ಒಂದು ಅವರ ಅಡ್ವೈಸ್ನ ತಿಳಿಸಿದ್ರಂತೆ BCCIಗೆ. BCCI ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಡಿಸ್ಕಷನ್ ಮಾಡಿಬಿಟ್ಟು ಪ್ರೈಸ್ಗಳನ್ನ ಅನೌನ್ಸ್, ಅಂದರೆ ಈ ಫೀಸ್ ಏನಿದೆ, ರೆಮ್ಯುನರೇಷನ್ ಏನಿದೆ ಅದನ್ನ ಅನೌನ್ಸ್ ಮಾಡಿದ್ರಂತೆ. ಈ A+ ಅವ್ರಿಗೆ ಎಷ್ಟು, ಆಮೇಲೆ Aಗೆ ಎಷ್ಟು, Bಗೆ ಎಷ್ಟು ಮತ್ತು Cಗೆ ಎಷ್ಟು ಅಂತ. ಸೊ ಇಲ್ಲಿ ಬೇಸಿಕಲಿ ಬಂದು ಟೆಸ್ಟ್ ಫಾರ್ಮೆಟ್ನ ಉಳಿಸ್ಕೋಬೇಕಂತೆ. ಇಲ್ಲಿ ರಣಜಿ ಟ್ರೋಫಿ ಆಡೋರ್ಗೆ ಎಷ್ಟು ಸಿಗುತ್ತೆ ಅಂತಂದರೆ ಒಂದು ಕಂಪ್ಲೀಟ್ ರಣಜಿ ಟ್ರೋಫಿ ಎಲ್ಲ ಮ್ಯಾಚ್ನು ಆಡ್ತು ಅಂದರೆ 25 ಲಕ್ಷ ಸಿಗುತ್ತಂತೆ ಮ್ಯಾಕ್ಸಿಮಮ್ ಒಬ್ಬ ಪ್ಲೇಯರ್ಗೆ. ಅದನ್ನು ಇವಾಗ ಟ್ರಿಪಲ್ ಮಾಡಬೇಕು. ಅವಾಗ ಎಲ್ಲ ಪ್ಲೇಯರ್ಸ್ಗಳು ಕೂಡ ರಣಜಿ ಟ್ರೋಫಿ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾರೆ. ಇವಾಗ ಫಾಸ್ಟ್ ಬೌಲರ್ಸ್ಗಳು ಯಾವ ಥರ ಆಗಿದ್ದಾರೆ ಅಂತ ಬರೀ ಫಾಸ್ಟ್ ಬೌಲರ್ಸ್ಗಳನ್ನ ಮಾತ್ರ ಬ್ಲೇಮ್ ಮಾಡ್ತಾ ಇಲ್ಲ. ಒಟ್ಟಾರೆ ಕೊಟ್ಟಿರೋಂಥ ರೀಸನ್ ಎಷ್ಟು, ಇಂಡಿಯನ್ ಟೀಮ್ ಅಡ್ವೈಸರ್ಸು ಅವ್ರು ಹೇಳ್ತಾರೆ ಫಾಸ್ಟ್ ಬೌಲರ್ಸ್ಗಳೆಲ್ಲ ಒಂಥರ ಅವ್ರನ್ನೇ ಅವಾಯ್ಡ್ ಮಾಡ್ಕೊತಾರೆ ಲಾಂಗರ್ ಫಾರ್ಮೆಟ್ನ ಆಡೋದಕ್ಕೆ. ಅಂದರೆ ಈ ರಣಜಿ ಟ್ರೋಫಿ ಅದನ್ನ ಇದನ್ನ ಆಡೋದಕ್ಕೆ, ಎಸ್ಪೆಷಲಿ IPL ಆಡೋವಂಥವ್ರು. IPL ನಮ್ಗೆ ಅಷ್ಟು ಕೊಡ್ತಾರೆ. ಇಲ್ಲಿ ರಣಜಿ ಟ್ರೋಫಿಲಿ ಎಸ್ತಿ ಬಾಲೆಲ್ಲ ಸಾಕಾಗ ರೋಸ್ಟ್ ಆಗೋಗ್ಬಿಡ್ತೀವಿ ನಾವು. ಇಲ್ಲಿ ಏನಕ್ಕೆ ಅಷ್ಟೊಂದು ಕೆಲಸ ಮಾಡ್ಬೇಕಾದ್ರೆ IPL ಅಷ್ಟೊಂದು ಕೊಡ್ತಾರೆ 4 ಓವರ್ ಹಾಕೋದಕ್ಕೆ ಅಂತ ಯೋಚನೆ ಮಾಡೋರು ಕೂಡ ಸ್ವಲ್ಪ ಜನ ಇದ್ದಾರೆ. ಸೊ ಇನ್ನು ಸುಮಾರು ಜನ ಬೇರೆ ಬೇರೆ ಮೆಂಟಾಲಿಟಿಯವ್ರು ಇದ್ದಾರೆ. ಸೊ ದುಡ್ಡಿನ ಮೆಂಟಾಲಿಟಿಯವ್ರು ಸುಮಾರು ಜನ ಇರ್ತಾರೆ. ಸೊ ಆ ದುಡ್ಡಿನ ಮೆಂಟಾಲಿಟಿ ಅವ್ರ ಸ್ಕಿಲ್ ಇತ್ತು ಅಂತಂದರೆ ಅವ್ರ ಈ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ ನಾವು ದುಡ್ಡನ್ನ ಆಬ್ವಿಯಸ್ಲಿ ರೆಮ್ಯುನರೇಷನ್ ಇನ್ಕ್ರೀಸ್ ಮಾಡಲೇಬೇಕು ಅಂತ 3 ಪಟ್ಟು ಜಾಸ್ತಿ ಮಾಡೋದಕ್ಕೆ ಟೆಸ್ಟ್ ಫಾರ್ಮೆಟ್ಗೆ ಅನ್ಕೊಂತ ಇದ್ದಾರೆ. ಫಸ್ಟ್ ಕ್ಲಾಸ್ ಫಾರ್ಮೆಟ್ಗೆ ಅನ್ಕೊಂತ ಇದ್ದಾರಂತೆ, ಡೊಮ್ಯಾಸ್ಟಿಕ್ ಜೊತೆಗೆ ಇಂಟರ್ನ್ಯಾಷನಲ್ ಕೂಡ. ಸೊ ಒಂದು ವೇಳೆ ಇದೇನಾದ್ರು ಆಯಿತು ಅಂತಂದರೆ BCCI ಇದರ ಘೋಷಣೆ ಮಾಡಿಲ್ಲ, ಅಪ್ರೂವ್ ಮಾಡಿಲ್ಲ, ಇವರೇನೋ ರಿಕ್ವೆಸ್ಟ್ನ ಹಾಕಿದಾರಂತೆ BCCI ಸೆಲೆಕ್ಟರ್ಸು ಜೊತೆಗೆ ಅಡ್ವೈಸರ್ಸ್ ಏನಿದ್ದಾರೆ
ಅವರ ಅಡ್ವೈಸ್ನ ತಿಳಿಸಿದ್ರಂತೆ BCCI ಆಲ್ ಆಫ್ ಎ ಸಡನ್ 3 ಪಟ್ಟು ಜಾಸ್ತಿ ಮಾಡೋದಕ್ಕೆ, ಅಂದರೆ ಈಗ ರಣಜಿ ಟ್ರೋಫಿ ಆಡಿದ್ರೆ 25 ಲಕ್ಷ ಬರ್ತಿದ್ದವ್ರು 75 ಲಕ್ಷ ಬರೋ ಥರ ಮಾಡೋದು. ಜೊತೆಗೆ ಇಲ್ಲಿ ಇವಾಗ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ, ಒಂದು ವರ್ಷ ಎಲ್ಲ ಒಂದು ಮ್ಯಾಚ್ನ ಆಡ್ತು ಅಂದರೆ ಟೆಸ್ಟ್ ಫಾರ್ಮೇಟಲ್ಲಿ, ಇಂಟರ್ನ್ಯಾಷನಲ್ ಫಾರ್ಮೇಟಲ್ಲಿ ಎಲ್ಲ ಮ್ಯಾಚ್ನ ಒಬ್ಬ ಇಂಡಿಯನ್ ಆಡ್ತು ಅಂತ ಇರೋವಂಥ ಎಲ್ಲ ಮ್ಯಾಚ್ನ ಆಡ್ತು ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ವರ್ಷಕ್ಕೆ 15 ಕೋಟಿ ಸಿಗೋ ಅಂಥ ಒಂದು ಬೆಲೆನ ಇವರು ಕೋಟ್ ಮಾಡಿದ್ದಾರೆ. ಬಟ್ ಈ ಕೋಟ್ ಏನಿದೆ ಇದನ್ನು BCCI ಅಪ್ರೂವ್ ಮಾಡುತ್ತಾ, ಬರೀ ದುಡ್ಡಿನ ಮುಖ್ಯ ಅಂತ ಸಪ್ರೇಟ್ ರೂಲ್ಸ್ ಏನಾದ್ರು ತೊಗೊಂಬರುತ್ತಾ? BCCI ಸಪ್ರೇಟ್ ರೂಲ್ಸ್ನ ಕೂಡ ತೊಗೊಂಬರ್ಬೋದು. ಈ ಪ್ಲೇಯರ್ಸ್ಗಳು ಇಂತಿಂಥ ಕ್ಯಾಟಗರಿ ಇರುವಂಥ ಪ್ಲೇಯರ್ಸ್ಗಳು ಇಂತಿಂಥ ಮ್ಯಾಚ್ನ ಆಡಲೇಬೇಕು, ಅವಾಗಲೇ ಇಂತಿಂಥ ಮ್ಯಾಚ್ನ ಆಡೋದಕ್ಕಾಗೋದು ಅಂತ ಅವಾಗ ರೂಲ್ಸ್ನ ತೊಗೊಂಬಂದವ್ರೆ. ದುಡ್ಡಿನ ಮ್ಯಾಟ್ರ್ ಬರೋದೇ ಇಲ್ಲ, ಅಮ್ಮಿಕೊಂಡು ಬಂದು ಪ್ಲೇಯರ್ಸ್ಗಳೆಲ್ಲ ಆಡ್ತಾರೆ ಅವಾಗ. ಸೊ BCCI ಇಲ್ಲಿ ದುಡ್ಡಿನ ಮ್ಯಾಟ್ರಲ್ಲಿ ಸ್ವಲ್ಪ ಹೈಕ್ ಮಾಡೋಕ್ಕೆ ಟ್ರೈ ಮಾಡುತ್ತಾ ಅಥವಾ ಸಪ್ರೇಟ್ ಸೆಟ್ ಆಫ್ ರೂಲ್ಸ್ ಏನಾದ್ರು ತೊಗೊಂಬರುತ್ತಾ ಅಂತ ನಾವು ಕಾದು ನೋಡಬೇಕು. ಒಟ್ಟಿನಲ್ಲಿ IPL ರೇಂಜಿಗೆ ಮ್ಯಾಚ್ ಮಾಡಬೇಕು ಈ ಲಾಂಗರ್ ಫಾರ್ಮೆಟ್ನ ಅಂತ ಸೆಲೆಕ್ಟರ್ಸ್ ಕೂಡ ಅದನ್ನೇ ಇಷ್ಟಪಡ್ತಾರೆ, ಎಲ್ಲರೂ ಕೂಡ ಅದನ್ನೇ ಇಷ್ಟಪಡ್ತಾರೆ. IPL ರೇಂಜಿಗೆ ಆಗಲ್ಲ ಅಂತಂದ್ರೂ ಕೂಡ ಒಟ್ಟಿನಲ್ಲಿ ಪ್ಲೇಯರ್ಸ್ಗಳಿಗೆ ಏನಾರು ಒಂದು ಸಿಗಬೇಕು, ಮೋಟಿವೇಶನ್ ಸಿಗಬೇಕು ಅಂತಂದರೆ ಅದು ದುಡ್ಡಿನ ಮಾತ್ರ ಸಾಧ್ಯ ಅಂತ ಇಲ್ಲಿ ಅಡ್ವೈಸರ್ಸ್ ಕೂಡ ಹೇಳ್ತಾ ಇರೋವಂಥದ್ದು. ಸೊ ಅದು ಆಗುತ್ತೋ ಆಗೋದಿಲ್ವಾ ಅಂತ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಟ್ರಿಪಲ್ ಆಗೋದೆಲ್ಲ ಡೌಟು, ಡಬಲ್ ಆದರೂ ಆಗ್ಬೋದು. ಟ್ರಿಪಲ್ ಆಗೋದು ಇವಾಗ 25 ಲಕ್ಷ ಸಿಗ್ತಿರೋರಿಗೆ 75 ಲಕ್ಷ ಸಿಗೋದು ರಣಜಿ ಟ್ರೋಫಿ ಆಡೋರಿಗೆ ಇದಂಗಿದೆ. ಇದು ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು. ರಣಜಿ ಟ್ರೋಫಿಲಿ ಇಷ್ಟೊಂದು ರೆವೆನ್ಯೂ ಗಿಟ್ಟಲ್ಲೋ ಗೊತ್ತಿಲ್ಲ ನನಗೆ, ಇಷ್ಟಿಷ್ಟೆಲ್ಲ ಕೊಡ್ತು ಅಂತಂದರೆ. ಜೊತೆಗೆ ಒಬ್ಬ ಟೆಸ್ಟ್ ಆಡುವಂಥ ಪ್ಲೇಯರ್ಗೆ ವರ್ಷಕ್ಕೆ 15 ಕೋಟಿ ಕೊಡುವಂಥದ್ದು ಹೆಂಗಿದೆ. ಸೊ ಇದು ಕೂಡ ಒಂದು ಸಿಕ್ಕಾಪಟ್ಟೆ ಅಮೌಂಟು. ನೋಡ್ಬೇಕಷ್ಟೇ ಏನು ಆಗುತ್ತೆ ಅಂತ. BCCI ಈ ಡಿಸಿಷನ್ ಮಾಡುತ್ತಾ ಅಥವಾ ಸಪ್ರೇಟ್ ಸೆಟ್ ಆಫ್ ರೂಲ್ಸ್ನ ತೊಗೊಂಬರುತ್ತಾ ಅಂತ. ಎಸ್ಪೆಷಲಿ ಇಶಾನ್ ಕಿಶಾನ್ ಮತ್ತು ಶ್ರೇಯಸ್ ಏನೆಲ್ಲ ರೀಸೆಂಟಾಗಿ ನೋಡ್ತು ಅಂತಂದರೆ ಏನಾನ ಒಂದು ಮಾಡುತ್ತೆ, ಅದು ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. BCCI ಕಾದು ನೋಡಬೇಕು ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.